ಹಾಯ್ ಹಲೋ ನಮಸ್ಕಾರ. ನಾನು ಹೊಸಲಗ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನಾವು ಕೊಪ್ಪಳ ಗವಿಸಿದ್ದೇಶ್ವರ ಜಾತಿಗೆ ಹೊಂಟೇವಿ ವಿತ್ ಫ್ಯಾಮಿಲಿ. ಇದು ನಮ್ಮ ಕಾರ್ ರೀ, ಇದ್ರಾಗ ಹೊಂಟೇವಿ ಎಲ್ಲರೂ. ಎಲ್ಲ ಲಗೇಜು ಪ್ಯಾಕ್ ಆದವು. ಗಾಡಿ ಒಳಗೆ ಏನೈತಿ ಎಲ್ಲ ಲಗೇಜ್ ಇಟ್ಟಿದ್ದಾಯ್ತು. ಏನೇ ಇದ್ರೂ ಗಾಡಿ ಸ್ಟಾರ್ಟ್ ಮಾಡೋದು, ಬರೀ ಸ್ಟಾರ್ಟ್ ಮಾಡೋದು ಗಾಡಿ. ಇವಾಗ ಜಸ್ಟ್ ಬಂದು ಬಂಕಾಪುರ ರೀಚ್ ಆದ್ವಿ. ಇಲ್ಲೇ ನಮ್ಮ ಅಪ್ಪಾಜಿಯವರು ಹೂ ತೊಗೊಳಕ್ಕೆ ಹೋಗ್ಯಾರ. ಇವಾಗ ಇಲ್ಲಿಂದ ನಮ್ಮ ತಂಗಿ ಮತ್ತು ನಮ್ಮ ಮಾವನ ಮುಂದೆ ಹೋಗಿ ಕರ್ಕೊಂಡು ಅಲ್ಲಿಂದ ಡೈರೆಕ್ಟ್ ಕೊಪ್ಪಳ ಹೋಗೋದು. ಜಸ್ಟ್ ಇವಾಗ ರೂಮ್ಗೆ ಬಂದು ರೀಚ್ ಆಗಿ ಲಗೇಜ್ ಎಲ್ಲ ಶಿಫ್ಟ್ ಮಾಡಿದ್ವಿ. ನಮ್ಮ ಜೊತೆ ಬಂದಿದ್ದ ಪಾಪುಗಳು ಸ್ವಲ್ಪ ಫೋಟೋ ಶೂಟ್ ಮಾಡಿ ಇವಾಗ ಮಠದ ಕಡೆ ಹೋಗೋದು ನೋಡ್ರಿ. ಬರ್ರಿ ಹೋಗೋಣ ಮಠದ ಕಡೆ, ಮತ್ತೇನು ತಡ ಮಾಡೋದು. ಫುಲ್ ಕೆಟ್ಟ ಬಿಸಿಲೊಳಗೆ ಮಠದ ರೋಡ್ ಇಟ್ಕೊಂಡು ಮಠದ ಕಡೆ ಸಾಗ್ತಾಯಿದ್ದೀವಿ. ಹಿಂದೊಂದು ಸ್ವಲ್ಪ ಜನ, ಮುಂದೊಂದು ಸ್ವಲ್ಪ ಜನ. ಮಠದ ಹತ್ರ ತುಂಬ ರಶ್ ಇರೋದ್ರಿಂದ ನಾವೇನು ಮಾಡಿದ್ವಿ ಅಂತಂದ್ರೆ ಮೊದಲು ಡೈರೆಕ್ಟ್ ಊಟ ಮಾಡ್ಕೊಂಡು ಅದಾದಮೇಲೆ ಮಠಕ್ಕೆ ಹೋಗ್ಬೇಕಂತ ಬಂದ್ವಿ. ಬಟ್ ಇಲ್ಲೂ ಕೂಡ ಅದೇ ಥರನೇ ರಶ್ ಇತ್ತು. ಇವಾಗ ಜಸ್ಟ್ ಊಟ ಮಾಡ್ಕೊಂಬಂದು ಇಲ್ಲೇ ಕುತ್ಕೊಂಡ್ವಿ. ಸ್ವಲ್ಪ ಜನ ಮಠಕ್ಕೆ ದರ್ಶನ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇಷ್ಟು ಕ್ರೌಡ್ ಇರೋದಕ್ಕೆ ನಾವು ಸ್ವಲ್ಪ ಜನ ಹೋಗ್ತಿದ್ದೀವಿ, ಎಲ್ಲರೂ ಒಟ್ಟಿಗೆ ಹೋಗ್ತಿಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ 2:30. ಆಲ್ರೆಡಿ ಜನ ನೋಡ್ಬೋದು ನೀವು, ಇಷ್ಟು ಜನ ಇದ್ದಾರೆ. ರಥೋತ್ಸವ ಸ್ಟಾರ್ಟ್ ಆಗೋದು 5:30ಗೆ ಅನಿಸುತ್ತೆ. ಬಟ್ ಆಲ್ರೆಡಿ ಇಷ್ಟು ಜನ ಸೇರಿಬಿಟ್ಟಿದ್ದಾರೆ. ಆ್ಯಂಡ್ ನೋಡೋಣ ಆ ಟೈಮಲ್ಲಿ ಹೆಂಗಿರುತ್ತೆ ಅಂತ. ನನಗೊಂಥರ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಾ, ಮೈಸೂರು ದಸರಾ ಅಂಬಾರಿ ನೋಡ್ತೀವಲ್ಲ ಆ ಥರ ಫೀಲ್ ಆಗ್ತಿದೆ ನಿಜವಾಗ್ಲೂ. ಜಸ್ಟ್ ಸ್ವಲ್ಪ ಜನ ಭಾಷಣ ಮಾಡಿದರು, ಇನ್ಕ್ಲೂಡಿಂಗ್ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ. ಆ್ಯಂಡ್ ಮೇಘಾಲಯದ ರಾಜ್ಯಪಾಲರು, ಅವರು ನಮ್ಮ ಕರ್ನಾಟಕದವರ ಕೊಪ್ಪಳದ ನಿಯರ್ ಯಾವುದೋ ಹಳ್ಳಿ ಅಂತ, ಅಲ್ಲಿಯವರು ರಥೋತ್ಸವದ ಉದ್ಘಾಟನೆ ಮಾಡಿದರು. ಅಲ್ಲಿಂದ ರಥೋತ್ಸವ ಸ್ಟಾರ್ಟ್ ಆಯಿತು. ಬರ್ರಿ ನೋಡ್ಕೊಂಬರ್ರಿ ರಥೋತ್ಸವ ಹೆಂಗಿರುತ್ತೆ ಅಂತ ವಿಡಿಯೋ ಹಾಕಿರ್ತೀನಿ ಮುಂದೆ ನೋಡಿ. ರಥೋತ್ಸವ ಅಂತೂ ಮುಗೀತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿಂದ ಈ ಕಡೆ ಸ್ಟೇಜ್ ಕಡೆ ಬಂದರೆ ಇಲ್ಲಿ ಸಂಗೀತನೂ ಆಯೋಜನೆ ಮಾಡಿದರು. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಸ್ವಾಮಿಗಳು ಬಂದಿದ್ದರು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಎಲ್ಲರೂ ಸ್ವಲ್ಪ ಮಾತಾಡಿದ್ವಿ. ಸಂಗೀತ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜರು ಒಂದೆರಡು ಮಾತುಗಳನ್ನು ಮಾತಾಡಿದ್ದಾರೆ. ಅವ್ರದ್ದು ಆಲೋಚನೆ ತುಂಬ ಚೆನ್ನಾಗೈತಿ, ನನಗಂತೂ ತುಂಬ ಇಷ್ಟ ಅವರು. ಆ್ಯಂಡ್ ಅವ್ರದ್ದು ಒಂದೆರಡು ಪಾಯಿಂಟ್ ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ, ನೋಡ್ಕೊಂಡು ಬನ್ನಿ. ನಿಮ್ಗೆ ಪೂರ್ತಿ ವಿಡಿಯೋ ಬೇಕಂತಂದರೆ ಬೇರೆ ಕಡೆ ಯೂಟ್ಯೂಬ್ ಒಳಗೆಲ್ಲ ಚೆನ್ನಾಗಿ ಸಿಗ್ತಾವು, ಹೋಗಿ ಚೆಕ್ ಮಾಡಿರಿ, ನೋಡಿರಿ. ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು. ಆ ವಿದ್ಯಾರ್ಥಿ ಸರ್ಗೆ ಹೇಳಿದ, ಇಲ್ಲ ನನ್ನ ವಾಚ್ ಕಳುವಾಗಿದೆ ಗುರುಗಳೇ. ಅವ್ರು ಸರು ವಿಚಾರ ಮಾಡಿದ್ರು, ಈಗ ಯಾರು ತಗೊಂಡಿರೋ ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರೆ, ಇವಳು ನಮ್ಮ ಸೊಸೆ, ಅಂದರೆ ನಮ್ಮ ತಂಗಿ ಮಗಳು.
ಇವಳಂತರೂ ಎಷ್ಟು ಮಳ್ ಮಾಡ್ತಾನೆ ಅಂದ್ರೆ ಅವಳು ನಗದ್ರಲ್ಲೇ ಫುಲ್ ಮಳ್ ಮಾಡಿಬಿಡ್ತಾಳೆ. ನನಗಂತೂ ಅವ್ಳು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಕಮೆಂಟ್ ಮಾಡಿರಿ ಹೆಂಗೆ ಗಾಯ್ಸ್. ಯಾರ್ಯಾರು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ನೋಡಿಲ್ಲ ಇಲ್ಲೇ ನೋಡ್ಕೊಂಬಿಡ್ರಿ. ದಿಸ್ ಈಸ್ ದ ವ್ಯೂ ಆಫ್ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಆನ್ ಜಾತ್ರಾ ಡೇಸ್. ಸಖತ್ತ ಕಾಣುತ್ತಲ್ಲ. ಕೊನೆಗೆ ಜಾತ್ರೆ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊಂಟಿವಿ ರೀ. ಹಿಂದೊಂದು ದಿವಸ ಅದಾರ, ಇಲ್ಲೇ ಮುಂದೆ ಇನ್ನೊಂದು ಮುಗೀತು, ಇಲ್ಲಿಗೆ ಮುಗಿಸ್ಬಿಟ್ಟು ಹೊಂಟೇವಿ. ಅಂಜನಾದ್ರಿ ತೋರಿಸೋಣ ಹೆಂಗಿರುತ್ತೆ ಅಂತ. ಬರ್ರಿ ಹೋಗೋಣ. ಮಾರ್ನಿಂಗ್ 10:30 ಆಗೈತಿ. ಇವಾಗ ಅಂಜನಾದ್ರಿ ಕಡೆ ನಮ್ಮ ಪ್ರಯಾಣ. ಸ್ವಲ್ಪ ಟ್ರೈನ್ ಅಡ್ಡ ಬಂದೈತಿ. ಅದು ಹೋದ್ಮೇಲೆ ನಾವು ಅಂಜನಾದ್ರಿ ಕಡೆ ಪ್ರಯಾಣ ಬೆಳೆಸೋಣ. ಬರ್ರಿ ಹೋಗೋಣ. ಫೈನಲಿ ಅಂಜನಾದ್ರಿಗೆ ಬಂದು ರೀಚ್ ಆದ್ವಿ. ಇದು ಎಂಟ್ರೆನ್ಸ್ ಆಫ್ ಅಂಜನಾದ್ರಿ. ನೋಡ್ರಿ ಮುಂದೆ ಹೋಗೋಣ ಹೆಂಗಿರುತ್ತೆ. ನಮ್ಮ ವ್ಲಾಗ್ ಒಳಗೆ ತೋರಿಸ್ತೀನಿ ಅಂಜನಾದ್ರಿ. ಯಾರು ನೋಡಿಲ್ಲ ನೋಡ್ಕೊಂಡ್ಬಿಡ್ರಿ ಇಲ್ಲೇ. ಫೈನಲಿ ವೀಕೆಂಡ್ ಟು ಅಂಜನಾದ್ರಿ ಹಿಲ್. ಇವಾಗ ಹತ್ಕೊಂಡು ಹೊಂಟೇವಿ. ನಮ್ಮ ಸತಿ ಮಕ್ಕೊಂಬಿಟ್ಟ ಇಲ್ಲೇ. ಇವರು ಎಲ್ಲರೂ ಹಿಂದದಾರ. ಈಗ ಜಸ್ಟ್ ಅಲ್ಲಿ ಮಿಡಲ್ ಒಂದು ಹುಡುಗಮ್ಮ ದೇವಿ ಅಂತಿತ್ತು, ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಡು ಈಗ ಅಂಜನಾದ್ರಿ ಹಿಲ್ಸ್ ಹೊಂಟೇವಿ. ಬೆಟ್ಟ ಹತ್ತಕ್ಕಿಂತ ಮುಂಚೆ ಆಂಜನೇಯ ದೇವಸ್ಥಾನ ಅಂತ ಒಂದು ಬರ್ತೈತಿ. ಅಲ್ಲೇ ನೀರೆಲ್ಲ ಇರ್ತಾವೆ. ಅಲ್ಲಿಂದ ಕಾಲು ಹೇಳ್ಕೊಂಡು ಮುಂದೆ ಹೋಗೋಣ ನೋಡ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಿದ್ದರಾಮಯ್ಯ 2,000 ಹಾಕಿದ್ರೆ ಇನ್ನೂ ಮಂದಿ ಬರ್ತಿತ್ತು. ಇದು ಕಡಿಮೆ ಇತ್ತು ಮಂದಿ. 2,000 5-6 ತಿಂಗಳು ರೊಕ್ಕನ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಇನ್ನೂ ರೊಕ್ಕ ಹಾಕಿದ್ರೆ ಇನ್ನೂ ಜಗ್ ಮಂದಿ ಬರ್ತಿದ್ರ. 2,000 ಹೆಣ್ಮಕ್ಳಿಗೆ ಬಂದಿಲ್ಲ ಸವಾಲಿಗೆ. ಫೈನಲಿ ಅಂಜನಾದ್ರಿ ಹಿಲ್ಸ್ ಬಂದು ರೀಚ್ ಆದ್ವಿ. ಈಗ ಒಳಗೆ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅಲೋವ್ ಇಲ್ಲ. ಅದಕ್ಕೆ ಇಲ್ಲಿಂದನೇ ನಿಮ್ಗೆ ಅಂಜನಾದ್ರಿ ಹಿಲ್ಸ್ ತೋರಿಸ್ಬೋದು, ನೋಡ್ಕೊಂಡ್ಬಿಡ್ರಿ. ಇದು ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನ. ಇದು ಸರೌಂಡಿಂಗ್ ವ್ಯೂ ಪಾಯಿಂಟ್. ಲೈಕ್ ಇದು ಹನುಮನ ಜನ್ಮಸ್ಥಳ ಅಂತಲೂ ಫೇಮಸ್. ಆ್ಯಕ್ಚುಲಿ ಇದು ಜನ್ಮಸ್ಥಳ ನಾವೆಲ್ಲರೂ ನಂಬಿರಂಗೆ. ಆಲ್ಮೋಸ್ಟ್ ನಾನು ವರ್ಷನೂ ಬಂದು ಹೋಗ್ತಿರ್ತೀನಿ. ಈ ವರ್ಷನೂ ಹಂಗೆ ಅದೇ ರೀತಿ ಬಂದೆ. ಹಿಂಗಿರುತ್ತೆ ನೋಡ್ರಿ ಅಂಜನಾದ್ರಿ ಹಿಲ್ಲಿಂದ ವ್ಯೂ. ಫೈನಲಿ ಇಳೆ ಆಗ್ತೇವೆ. ಎಲ್ಲರೂ ಬೇಯತ್ತಾರ. ನಮ್ಮ ಮಾವ ಹಿಂಗೆ ನಿಂತ್ಕೊಂಡು ಬಯಸೋಳತ್ತ ನಮ್ಮ ಅಪ್ಪಾಜಿ ಊಟಾಗ ಹೋಗ್ಯಾರ. ಓಕೆ, ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಮತ್ತು ನೋಡ್ಬೇಕು ನೆಕ್ಸ್ಟ್ ಪ್ಲ್ಯಾನ್ ಗೋವಾ ಹೋಗೋ ಪ್ಲ್ಯಾನ್ ಐತಿ. ಅಲ್ಲಿಂದ ಗೋವಾದೊಂದು ಹೊಸ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಒಳಗೆ. ಲಾಸ್ಟ್ ವೀಡಿಯೋಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಸಪೋರ್ಟ್ ಮಾಡಿರಿ. ಓಕೆ, ಬಾಯ್, ಥ್ಯಾಂಕ್ ಯು.